ಹಾಯ್ ನಮಸ್ಕಾರ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳೇ. ನಿಮಗೋಸ್ಕರ ಒಂದು ಶುಭ ಸಂದೇಶವನ್ನ ತೆಗೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ. ನನ್ನ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಮೂಲಕ ಈ ಒಂದು ವಿಶೇಷ ಕ್ಲಾಸ್ ಅನ್ನ ನಾಡಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರತಕ್ಕಂತಹ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಸಂತೋಷದ ಮತ್ತು ಸಿಹಿ ಸುದ್ದಿ ಇದೀಗ ತಾನೇ ಹೊರಗೆ ಬಿದ್ದಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈ ಒಂದು ನೇಮಕಾತಿಯನ್ನ ಮಾಡಿಕೊಳ್ತಾ ಇದೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿರವರ ಕಚೇರಿ ಅರಮನೆ ರಸ್ತೆ ಬೆಂಗಳೂರು 5/6/2026 ಈ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ ಕರ್ನಾಟಕ ಸರ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕಿಯುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ 3,395 ಹುದ್ದೆಗಳ ನೇರ ನೇಮಕಾತಿಯ ಕುರಿತು ಮಾಹಿತಿ. ಇದರ ಜೊತೆಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು 596 ಹುದ್ದೆಗಳ ಒಂದು ನೇಮಕಾತಿಯ ಒಂದು ಮಾಹಿತಿಯನ್ನ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಮುಂಬರುವ ಈ ಒಂದು ನೇಮಕಾತಿಯಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿಜ್ಞಾನ, ಸಮಾಜ ವಿಜ್ಞಾನ ಪಾಠಗಳನ್ನ ಮಾಡ್ತಾ ಇದ್ದೇನೆ. ಇದರ ಸದುಪಯೋಗವನ್ನ ಪಡಿಸಿಕೊಂಡು ಈ ಒಂದು ನೇಮಕಾತಿಯಲ್ಲಿ ನೀವು ಯಶಸ್ವಿ ಆಗಿ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ವಿವಿಧ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೃಂದದ ಹುದ್ದೆಗಳ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅವರ ಮೂಲಕ ಕೈಗೊಳ್ಳಲಾಗುತ್ತೆ. ಕಾರಣ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿ ಅರ್ಹ ಅಭ್ಯರ್ಥಿಗಳ ಸದರಿ ಹುದ್ದೆಗಳ ದೇಹದಾಢ್ಯತೆ ಮತ್ತು ಇತರೆ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗತಕ್ಕಂದು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇದೊಂದು ಸಂತೋಷದ ವಿಚಾರ. ಈ ಸಂತೋಷದ ವಿಚಾರವನ್ನ ನಮಗೆ ತಿಳಿಸ್ತಾ, ಮುಂಬರುವ ದಿನಮಾನಗಳಲ್ಲಿ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಇದರಲ್ಲಿ ನೇಮಕಾತಿಯನ್ನ ಹೊಂದಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಪೊಲೀಸ್ ನೇಮಕಾತಿ ಆಗತ್ತ ಅಂತ ಹೇಳಿ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಕ್ಲಾಸ್ ಅನ್ನ ಮಾಡಿದ್ದೆ. ಅದೇ ಪ್ರಕಾರ ಇವತ್ತು ನೇಮಕಾತಿ ಆಗ್ತಾ ಇದೆ. ಆ ನೇಮಕಾತಿ ಮೂಲಕ ಮುಂಬರುವ ದಿನಮಾನಗಳಲ್ಲಿ ತಮಗೆ ಬಹಳಷ್ಟು ಶುಭ ಸಂದರ್ಭ ದೊರಕಲಿದೆ ಅಂತ ಹೇಳ್ತಾ ಇದ್ದೇನೆ. ಒಟ್ಟು ಈಗ ನೇಮಕಾತಿ ಅಧಿಸೂಚನೆ ಹೊರಡಿಸತಕ್ಕಂತ ಹೈದರಾಬಾದ್ ಕರ್ನಾಟಕ ಮತ್ತು ಮಿಕ್ಕುಳಿದ ವೃಂದದ ಸ್ಥಳೀಯ ವೃಂದದ ನೇಮಕಾತಿಗಳಲ್ಲಿ ಒಟ್ಟು 3,991 ಹುದ್ದೆಗಳ ನೇಮಕಾತಿಗಾಗಿ ಬೃಹತ್ ಒಂದು ನೇಮಕಾತಿಗಾಗಿ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಪೊಲೀಸ್ ನೇಮಕಾತಿ ಈಗಾಗಲೇ ಅಧಿಸೂಚನೆ ಹೊರಬಿದ್ದಿದೆ. ಪೊಲೀಸ್ ಇಲಾಖೆ ನೇಮಕಾತಿ 2026ರಲ್ಲಿ ಪೊಲೀಸ್ ಇಲಾಖೆ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳ ವಿವರವನ್ನ ಇಲ್ಲಿ ಕೊಡ್ತಾ ಇದ್ದೇನೆ. ಕ್ರಮ ಸಂಖ್ಯೆ 1 ಹುದ್ದೆಯ ವಿವರ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ 37,500ರಿಂದ 76,100 ವೇತನ ಇದೆ. ನೇರ ಪುರುಷ ನೇಮಕಾತಿ 2,266 ಹುದ್ದೆಗಳ ಇದಾವೆ ಪುರುಷರಿಗಾಗಿ. ಅದೇ ರೀತಿ ನೇರ ಮಹಿಳೆಯರಿಗಾಗಿ 755 ಹುದ್ದೆಗಳಿದಾವೆ. ಸೇವಾ ನಿರತ ಪುರುಷರು ಅಂದ್ರೆ ಈಗಾಗಲೇ ಸೇವೆಯನ್ನ ಮಾಡತಕ್ಕಂತಹ ಸೇವೆಯಲ್ಲಿ ಇರುವಂತಹ ಪುರುಷರಿಗಾಗಿ 257 ಹುದ್ದೆಗಳ ಒಂದು ಹುದ್ದೆಯನ್ನ ನೀಡಲಾಗಿದೆ. ಸೇವಾ ನಿರತ ಮಹಿಳಾ 82 ಹುದ್ದೆಗಳನ್ನ ಇಲ್ಲಿ ನೀಡಲಾಗಿದೆ. ತೃತೀಯ ಲಿಂಗ ಅಭ್ಯರ್ಥಿಗಳು 35 ಅಭ್ಯರ್ಥಿಗಳ ತೃತೀಯ ಲಿಂಗ ಅಭ್ಯರ್ಥಿಗಳನ್ನ ಕೂಡ ಈ ಒಂದು ನೇಮಕಾತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸಿವಿಲ್ ಮಿಕ್ಕುಳಿದ ವೃಂದದಲ್ಲಿ ಒಟ್ಟು 3,395 ಹುದ್ದೆಗಳ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿ ಪೊಲೀಸ್ ಇಲಾಖೆಯ ಸ್ಥಳೀಯ ವೃಂದ ಅಂದ್ರೆ ಕೆಕೆ ಕಲ್ಯಾಣ ಕರ್ನಾಟಕ ವೃಂದದ ಕೋಟಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳು 596.
ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಈಗಾಗಲೇ ವೇತನ ಶ್ರೇಣಿ ನೋಡಿದ್ದೇವೆ. ಇಲ್ಲಿ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ಕ್ಷೇತ್ರದಲ್ಲಿ ನೇರ ಪುರುಷರ ನೇಮಕಾತಿಯಲ್ಲಿ 398 ಪುರುಷರ ಒಂದು ಹುದ್ದೆಗಳಿದಾವೆ. ಅದೇ ರೀತಿ ಮಹಿಳಾ ಹುದ್ದೆಗಳು 133 ಹುದ್ದೆಗಳಿದಾವೆ. ಸೇವಾ ನಿರತ ಪುರುಷರು 46, ಸೇವಾ ನಿರತ ಮಹಿಳಾ ಹುದ್ದೆಗಳು 14, ತೃತೀಯ ಲಿಂಗ ಅಭ್ಯರ್ಥಿಗಳು 5, ಒಟ್ಟು 596 ಹುದ್ದೆಗಳು ಸೊ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಹುದ್ದೆಗಳಾಗಿವೆ. ಸೊ ಇದೊಂದು ದೊಡ್ಡ ಪ್ರಮಾಣದ ಬೃಹತ್ ಒಟ್ಟಾರೆ 3991 ಹುದ್ದೆಗಳ ಒಂದು ನೇಮಕಾತಿಗಾಗಿ ಸೊ ಒಂದು ಅಧಿಸೂಚನೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಕೆಎ ಮೂಲಕ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಧನ್ಯವಾದ. ಸೊ ಪೊಲೀಸ್ ನೇಮಕಾತಿಯಲ್ಲಿ ವಿದ್ಯಾರ್ಹತೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ ಕ್ರಮ ಸಂಖ್ಯೆ 1 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿದ್ಯಾರ್ಹತೆ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಒಳಗೊಂಡಿರ್ಬೇಕಾಗತ್ತೆ. ಅಂದ್ರೆ ಪಿಯುಸಿ ಒಂದಿಗೆ ತತ್ಸಮಾನ ಯಾವ್ದಿರುತ್ತೆ ಅಂದ್ರೆ ಸರ್ಕಾರ ಸುತ್ತೋಲೆ ಸಂಖ್ಯೆ CA/SUE 81 ಸೇವನೆ 2017 27/2/2018 ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಪಿಯುಸಿ ವಿದ್ಯಾರ್ಹತೆ ತತ್ಸಮಾನ ವಿದ್ಯಾರ್ಹತೆಗಳು ಈ ಕೆಳಗಂಡಂತೆ ಇರುತ್ತದೆ. ಸಿಬಿಎಸ್ಇ ಮತ್ತು ISC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಸೊ ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಂದ್ರೆ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿಯುಸಿಗೆ ತತ್ಸಮಾನ. ಜೊತೆಗೆ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳಿಗೂ ಕೂಡ ತತ್ಸಮಾನವೆಂದು ಪರಿಗಣಿಸಿ ಸೊ ಆ ಒಂದು ಕ್ವಾಲಿಫಿಕೇಶನ್ ಅನ್ನು ಕೂಡ ಈ ನೇಮಕಾತಿಯಲ್ಲಿ ಪರಿಗಣನೆ ತೆಗೆದುಕೊಳ್ಳಲಾಗತ್ತೆ. ಹಾಗಾಗಿ ಈ ಒಂದು ನೇಮಕಾತಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸೊ ಸಾಕಷ್ಟು ಅವಕಾಶಗಳನ್ನ ಈ ಒಂದು ನೇಮಕಾತಿಯಲ್ಲಿ ಕೊಡಲಾಗ್ತಾ ಇದೆ. ಸೊ ಮುಂದಿನದಾಗಿ ನೋಡೋಣ ಮುಂದುವರೆದ ಭಾಗದಲ್ಲಿ. ಸೊ ಈ ನೇಮಕಾತಿಯಲ್ಲಿ ಇರುವಂತಹ ವಯೋಮಿತಿ ಅರ್ಜಿಗಳನ್ನ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳ ತುಂಬಿರತಕ್ಕದ್ದು. ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ 18 ವರ್ಷಗಳು ಆಗಿರಬೇಕು ಹಾಗೂ ಕೆಳಕಂಡ ಗರಿಷ್ಠ ವಯೋಮಿತಿ ಮೀರಬಾರದು. ಸೊ ಅಂದ್ರೆ ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ 262 ಸೇನಿನಿ 2025 ದಿನಾಂಕ 29/1/2026 ನಿರ್ದೇಶಿಸುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನ ನೀಡಲಾಗಿದೆ. ಅಂದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ. ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗಾಗಿ ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷಗಳಿದಾವೆ. ಅಂದ್ರೆ 33 ವರ್ಷದವರೆಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನ ನಿಗದಿ ಮಾಡಲಾಗಿದೆ. ಅದೇ ರೀತಿ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಸೊ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಮತ್ತು ಮಿಕ್ಕುಳಿದ ಹುದ್ದೆಗಳಿಗೆ ಸೊ ಇದೇ ವಯೋಮಿತಿಯನ್ನ ಇಲ್ಲಿ ನಿಗದಿಪಡಿಸಲಾಗಿದೆ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಒಲಿದು ಬಂದಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ಈ ಒಂದು ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಿ ನೀವು ನೇಮಕರಾಗ್ರಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ. ಸೊ ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ 8/6/2026 ಅರ್ಜಿಯನ್ನ ನೀವು KEA ವೆಬ್ಸೈಟ್ ಅಲ್ಲಿ ಹೋಗಿ ಅದರ ಮೂಲಕ ನೀವೇನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಶುಲ್ಕವನ್ನ ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026. ಶುಲ್ಕವನ್ನ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದಂತ
ಎಲ್ಲಾ ಸೂಚನೆಗಳನ್ನ ಓದಿಕೊಳ್ತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳ ಅನ್ವಯ ಅರ್ಜಿಯನ್ನ ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿಯನ್ನ ರದ್ದುಗೊಳಿಸುವುದು. ನಿಯಮಾನುಸಾರ ಅಂತವರ ವಿರುದ್ಧ ಸರ್ಕಾರವು, ಪ್ರಾಧಿಕಾರ, ಪೊಲೀಸ್ ಇಲಾಖೆ ಕಾನೂನಿನನ್ವಯ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಸೊ ಅದೇ ರೀತಿ ಇಲ್ಲಿ ತರಬೇತಿ, ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ. ತರಬೇತಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ, ಐಜಿಪಿ ರವರು ಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿಯನ್ನ ಪಡೆಯಬೇಕು. ತರಬೇತಿ ನಿಗದಿಪಡಿಸಿದಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಅನುತ್ತೀರ್ಣರಾದ ಅಭ್ಯರ್ಥಿಗಳ ಸೇವೆಯಿಂದ ವಜಾಗೊಳಿಸಲಾಗುವುದು. ಕಾಯಂ ಪೂರ್ವ ಅವಧಿ ಅಂದ್ರೆ ನೇರ ನೇಮಕಾತಿಯ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಕಾಯಂ ಅವಧಿಯಲ್ಲಿ ಇರುತ್ತಾರೆ. ಸೊ ವೇತನ ಶ್ರೇಣಿಯನ್ನ ಈಗಾಗಲೇ ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಪಿಂಚಣಿ ಸೌಲಭ್ಯ. ಸೊ ಇಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಅನ್ವಯ ಆಗುತ್ತೆ. ಸೊ 31/3/2006ರಂತೆ. ಸೊ ಅದಕ್ಕಿಂತ ಮುಂಚೆ 2006ಕ್ಕಿಂತ ಮುಂಚೆ OPS ಇತ್ತು. ಸೊ ಈಗ ಸರ್ಕಾರ NPS ಕೊಡ್ತಾ ಇದೆ. ಆ NPS ಸೌಲಭ್ಯ ಸೊ ನಿಮಗೆ ಲಭ್ಯವಾಗುತ್ತೆ ಈ ಒಂದು ನೇಮಕಾತಿಯ ಮೂಲಕ. ಸೊ ಮುಂದುವರೆದ ಭಾಗ. ಈ ಒಂದು ಪೊಲೀಸ್ ನೇಮಕಾತಿಯಲ್ಲಿ ಶುಲ್ಕ ಆನ್ಲೈನ್ ಮೂಲಕ ಮಾತ್ರ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಅಂದ್ರೆ ಪ್ರವರ್ಗ 2A, 2B, 3A, 3B ಅವರಿಗೆ ಶುಲ್ಕ ಎಷ್ಟಿದೆ ಅಂದ್ರೆ 750 ರೂಪಾಯಿ. ಪಾವತಿಸಿದ ಶುಲ್ಕವನ್ನ ಹಿಂದಿರುಗಿಸಲಾಗುವುದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ, ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಒಂದು ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ ಈ ಒಂದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ. ಸೊ ಇಲ್ಲಿ ಲಿಖಿತ ಪರೀಕ್ಷೆಯ ಒಂದು ವಿಧಾನ. ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆನ್ಲೈನ್ OMR ಮಾದರಿಯ ಆಫ್ಲೈನ್ OMR ಟೈಪ್ ಸೊ ಎಲ್ಲಿ ನಡೆಸಲಾಗ್ತದೆ. ಆನ್ಲೈನ್ ಅಲ್ಲ, ಆಫ್ಲೈನ್ ಅಲ್ಲಿ OMR ಮಾದರಿಯ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತದೆ. ಲಿಖಿತ ಪರೀಕ್ಷೆಯನ್ನ ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಡ್ತವೆ ಕೆಲವು ಸಂದರ್ಭದಲ್ಲಿ. ಸೊ ಅಭ್ಯರ್ಥಿಗಳಿಗೆ ನೀಡಿರ್ತಕ್ಕಂತ ಒಂದು ಜಿಲ್ಲೆಯನ್ನ ಸೊ ಸರ್ಕಾರ ಏನ್ ಮಾಡಬಹುದು ಅಂದ್ರೆ ಅದನ್ನ ಬದಲಾವಣೆ ಮಾಡಬಹುದು. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳು ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು ಹಾಗೂ ಈ ಮಾಹಿತಿಯನ್ನ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿಯೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಪ್ಯಾನ್ ಕಾರ್ಡ್ ಅಥವಾ ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID ಪರೀಕ್ಷಾ ಕೇಂದ್ರಗಳಿಗೆ ಅವುಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನ ಪ್ರವೇಶಿಸಲಿಕ್ಕೆ ಅನುಮತಿ ಇರುವುದಿಲ್ಲ. ಪರೀಕ್ಷಾ ಕೇಂದ್ರವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡುವುದಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಹೇಗಿರುತ್ತೆ? ಪೇಪರ್ ಪತ್ರಿಕೆ ಲಿಖಿತ ಪರೀಕ್ಷೆ. ವಿಷಯ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದರ ಜೊತೆಗೆ ಅರ್ಥಶಾಸ್ತ್ರದ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಾ ಇರ್ತವೆ. ಈ ಒಂದು ವಿಷಯವನ್ನ ಸೊ ಪೊಲೀಸ್ ನೇಮಕಾತಿಯಲ್ಲಿ ಕಡಿಮೆ ಸಮಯದಲ್ಲಿ ಈ ಒಂದು ನೇಮಕಾತಿಯಲ್ಲಿ ನೀವು ಯಶಸ್ವಿ ಪಡ್ಕೋಬೇಕಾದ್ರೆ 6ನೇ ತರಗತಿಯಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳು ಮತ್ತು ಗಣಿತ ಪುಸ್ತಕಗಳನ್ನ ನೀವು ಅಧ್ಯಯನ ಮಾಡೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಆಳವಾಗಿ ಯಾವುದೋ ಒಂದು ಪ್ರಶ್ನೆಯನ್ನ, ಉದಾಹರಣೆಗೆ ಈ ಹಸಿರು ಕ್ರಾಂತಿ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಹಾಗಾದ್ರೆ ಹಸಿರು ಕ್ರಾಂತಿಯ ಬಗ್ಗೆ ಮತ್ತೆ ಪ್ರಶ್ನೆ ಬರ್ಬೋದು. ಆ ಒಂದು ಹಸಿರು ಕ್ರಾಂತಿಯ ಬಗ್ಗೆ ನೀವು ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳು 100 ಪ್ರಶ್ನೆಗಳು ಬಂದಿರ್ತವೆ ಈ ಎಕ್ಸಾಮ್ ನಲ್ಲಿ. ಒಟ್ಟು ಅಂಕಗಳು 100. ಅವಧಿ 1.5 ಗಂಟೆ ಇರುತ್ತೆ, ಅಂದ್ರೆ 90 ನಿಮಿಷಗಳ ಕಾಲಾವಧಿಯನ್ನ ಇಲ್ಲಿ ಕೊಡಲಾಗಿರುತ್ತೆ. ಸೊ ಈ ಲಿಖಿತ ಪರೀಕ್ಷೆ ವೇಳಾಪಟ್ಟಿಯನ್ನು ಈಗಾಗಲೇ ಬಿಟ್ಟಿದ್ದಾರೆ. ಸೊ ಲಿಖಿತ ಪರೀಕ್ಷೆ 2/8/2026 ಮಧ್ಯಾಹ್ನ 2:30ರಿಂದ 4 ಗಂಟೆಗಳವರೆಗೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಕಡಿಮೆ ಒಂದು ಸಮಯಾವಕಾಶ ಇದೆ. ಅದರ ಜೊತೆಗೆ ಕಡ್ಡಾಯ ಕನ್ನಡ ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರದಲ್ಲಿ ದಿನಾಂಕ ತಿಳಿಸಲಾಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳು SLC ಅಥವಾ PUC ಯಲ್ಲಿ ಕನ್ನಡವನ್ನ
ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯ ಮೂಲಕ ಅವರು ಕನ್ನಡವನ್ನ ಅಧ್ಯಯನ ಮಾಡಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರೆ ಅಂತ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ. ಅದನ್ನ ಉಳಿದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆಯದೇ ಇರುವಂತ ವಿದ್ಯಾರ್ಥಿಗಳು ಇದನ್ನು ಕಡ್ಡಾಯವಾಗಿ ಈ ಒಂದು ಪರೀಕ್ಷೆಯನ್ನ ಬರೀಬೇಕಾಗ್ತದೆ. ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳ ಪ್ರಕಾರ 2020 ಅನ್ವಯ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಈ ಒಂದು ನೇಮಕಾತಿಯಲ್ಲಿ ಒಟ್ಟು 100 ಅಂಕಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಒಟ್ಟು ಅಂಕಗಳು 100 ಇರ್ತದೆ. ಇಲ್ಲಿ ನೇಮಕಾತಿ ಅಂದ್ರೆ ಈ ಪರೀಕ್ಷೆ 90 ನಿಮಿಷಗಳು ಇರುತ್ತೆ ಅವಧಿ, ಅಂದ್ರೆ 1.5 ಗಂಟೆ ಅವಧಿ ಇರುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಪಡ್ಕೋಬೇಕಾದ್ರೆ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸರ್ಕಾರ ಪ್ರಕಟಿಸಿರ್ತಕ್ಕಂಥ ಸರ್ಕಾರದ ಪುಸ್ತಕಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡೋದ್ರ ಜೊತೆಗೆ ದೈನಂದಿನ ಚಟುವಟಿಕೆಗಳ ಬಗ್ಗೆ ಓದೋದಾಗಿರ್ಬೋದು. ಈಗಾಗಲೇ ನಾನು ಯಾವ್ಯಾವ ಅಪ್ಲಿಕೇಶನ್ಸ್ ಗಳನ್ನ ಓದಬೇಕು, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಂತ್ರ ಅಂತ ಹೇಳಿ ಒಂದು ಕ್ಲಾಸ್ ಅನ್ನ ಮಾಡಿದ್ದೇನೆ. ಅದನ್ನು ಹೋಗಿ ನೀವು ನೋಡಬಹುದು. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ನಾನು ನಿಮ್ಗೆ ಖಂಡಿತವಾಗಿ ಹೇಳ್ತೇನೆ, ಈ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೀವು ವೀಕ್ಷಣೆ ಮಾಡೋದ್ರಿಂದ ಖಂಡಿತ ಈ ಒಂದು ಪೊಲೀಸ್ ನೇಮಕಾತಿಯ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಪಡ್ಕೊಳ್ತೀರಿ. ಈಗಾಗಲೇ ನಾನು 6ನೇ ತರಗತಿಯ ಇತಿಹಾಸ ಭಾಗ 1ರ ಪಾಠಗಳನ್ನ ಈಗಾಗಲೇ ಅಧ್ಯಾಯಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೇನೆ. ಹಾಗಾಗಿ ಅದರ ಸದುಪಯೋಗವನ್ನ ನೀವು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ, ನೆಗೆಟಿವ್ ವ್ಯಾಲ್ಯೂಯೇಷನ್. ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳು ಇರ್ತವೆ. ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ಅಂದ್ರೆ 4ನೇ ಒಂದು ಅಂಶ, ಅಂದ್ರೆ 4 ಪ್ರಶ್ನೆ ತಪ್ಪಾದ್ರೆ ಅಂದ್ರೆ 0.25 ಅಂಕಗಳನ್ನ ಏನ್ ಮಾಡ್ಲಾಗತ್ತೆ ಅಂದ್ರೆ ಇಲ್ಲಿ ಕಳೆಯಲಾಗತ್ತೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಂದ್ರೆ ವೃತ್ತವನ್ನ ನೀಡಿದ್ದು ಉತ್ತರಿಸದೆ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತ ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷವನ್ನ ನೀಡಲಾಗುವುದು. ಯಾವುದೇ ಆಯ್ಕೆಯನ್ನ ವೃತ್ತವನ್ನ ಸೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನ ಕಡಿತಗೊಳಿಸಲಾಗತ್ತೆ. ಇದೊಂದು ವಿಶೇಷ ಮಾಹಿತಿಯನ್ನ ಈ ಸಾರಿ ಒಂದು ನೇಮಕಾತಿಯಲ್ಲಿ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನ ಪಾಸ್ ಆದ ನಂತರ ಪರೀಕ್ಷೆಯನ್ನು ಬರೆದ ನಂತರ ಮೆರಿಟ್ ಲಿಸ್ಟ್ ಅಂದ್ರೆ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ 1:5 ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗ್ತದೆ. ಮುಂದಿನ ಈ ಒಂದು ನೇಮಕಾತಿಯಲ್ಲಿ ದೇಹದಾಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಇಲ್ಲಿ ಕನಿಷ್ಠ ಎತ್ತರ 160 ಸೆಂಟಿಮೀಟರ್ ಇರಲೇಬೇಕಾಗತ್ತೆ. ಎತ್ತರ ಕನಿಷ್ಠ ಎದೆ ಅಳತೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ ಏನಾಗ್ಬೇಕಂದ್ರೆ 5 ಸೆಂಟಿಮೀಟರ್ ಅದು ಎಕ್ಸ್ಪಾಂಡ್ ಆಗಬೇಕು. ಅದೇ ರೀತಿ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 ಕೆಜಿ ತೂಕವನ್ನ ಹೊಂದಿರಬೇಕಾಗತ್ತೆ. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್. ಅದೇ ರೀತಿ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್. ಈ ಒಂದು ದೇಹದಾಢ್ಯತೆಯ ಪರೀಕ್ಷೆಯನ್ನ ನೇಮಕಾತಿ ಒಂದು ಪರೀಕ್ಷೆ ಆದ ನಂತರ ದೇಹದಾಢ್ಯತೆಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇವೆಲ್ಲ ಅರ್ಹತೆಯನ್ನ ಅಭ್ಯರ್ಥಿಗಳು ಹೊಂದಿರಬೇಕು. ಅದೇ ರೀತಿ ಸಹಿಷ್ಣುತೆ ಪರೀಕ್ಷೆಯಲ್ಲಿರುವ ಅಂಕಗಳು ಮತ್ತು ಅರ್ಹತಾ ವೇಳೆ ದೂರದ ವಿವರಗಳ ಈ ಕೆಳಕಂಡಿರುತ್ತವೆ. ಅವುಗಳನ್ನು ಗಮನಿಸಲಾಗಿರುತ್ತದೆ, ಕ್ರಮದಲ್ಲಿ ಸೂಚಿಸಲಾಗಿದೆ. ಅಂದ್ರೆ ಅಭ್ಯರ್ಥಿಗಳು ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಅವರು ಓಡಬೇಕಾಗತ್ತೆ. ಎಷ್ಟು? 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕಾಗತ್ತೆ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಅಂದ್ರೆ 2ರಲ್ಲಿ 1 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನ ಇಲ್ಲಿ ನೀಡಲಾಗತ್ತೆ, ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ. ಅದೇ ರೀತಿ ಗುಂಡು ಎಸೆತ 7.76 ಕೆಜಿ
5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಸೊ ಎಸಿಬೇಕಾಗ್ತದೆ ಗುಂಡೆಸೆತ. ಇಲ್ಲಿ 3 ಅವಕಾಶಗಳನ್ನ ಕೊಡಲಾಗ್ತದೆ. ಅದೇ ರೀತಿ ಮಹಿಳಾ ಮತ್ತು ತೃತೀಯ ಲಿಂಗ ಮಾಜಿ ಸೈನಿಕ ಅವರಿಗೆ 400 ಮೀಟರ್ ಓಟ 2 ನಿಮಿಷ ಮೀರದಂತೆ 400 ಮೀಟರ್ ಓಟವನ್ನ 2 ನಿಮಿಷ ಕಾಲಾವಕಾಶದಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಸೊ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಸೊ 3 ಅವಕಾಶಗಳನ್ನು ಕೊಡುತ್ತದೆ. ಎತ್ತರ ಜಿಗಿತ 0.90 ಮೀಟರ್ ಕಡಿಮೆ ಇಲ್ಲದಂತೆ, ಉದ್ದ ಜಿಗಿತ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನ ಜಿಗಿಬೇಕಾಗತ್ತೆ. ಅದೇ ರೀತಿ ಗುಂಡು ಎಸೆತ 4 ಕೆಜಿಯ ಗುಂಡು ಎಸೆತ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸಿಬೇಕಾಗತ್ತೆ. 3 ಅವಕಾಶಗಳನ್ನು ಕೊಡಲಾಗುತ್ತೆ. ಇದರಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಸೊ ಈ ಫಿಸಿಕಲ್ ಫಿಟ್ನೆಸ್ ಆದ ನಂತರ, ದೇಹದಾಢ್ಯತೆ ಆದ ನಂತರ ಸೊ ವೈದ್ಯಕೀಯ ಪರೀಕ್ಷೆಗೆ ಕರೆಯಲಾಗುತ್ತೆ. ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ವೇಳೆ ಮತ್ತು ಸ್ಥಳವನ್ನ ನೇಮಕಾತಿ ಪ್ರಾಧಿಕಾರದವರು ನಿಗದಿಪಡಿಸ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವಾಗ ಮೂಲ ದಾಖಲೆಗಳೊಂದಿಗೆ ಎಸ್ಎಲ್ಸಿ ಅಥವಾ 10ನೇ ತರಗತಿಯ ವಿದ್ಯಾರ್ಥಿಯ ಪ್ರಮಾಣ ಪತ್ರ, ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಸಮತಳ ಮೀಸಲಾತಿ ಕೋರಿದ್ದಲ್ಲಿ ಅಂದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಈಗ ಉದಾಹರಣೆಗೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಮತ್ತೆ ಅಥವಾ ಅಂಗವಿಕಲದ ಅಡಿಯಲ್ಲಿ ಅಥವಾ ತೃತೀಯ ಲಿಂಗಿಯ ಅಡಿಯಲ್ಲಿ ಸೊ ಯಾವುದು ಕೆಲವು ನಿಯಮಗಳಿರುತ್ತದೆ ಅವುಗಳ ಜೊತೆಗೆ ಹಾಜರಾಗುವುದು. ಹಾಗೂ ಪತ್ರಾಂಕಿತ ಅಂದ್ರೆ ಗೆಜೆಟೆಡ್ ಅಧಿಕಾರಿಯವರಿಂದ ದೃಢೀಕರಿಸಿದ ಮೂಲ ದಾಖಲೆಗಳ ಜೆರಾಕ್ಸ್ ಪ್ರತಿಯ ಒಂದು ಸೆಟ್ ಅನ್ನ ಸಂಬಂಧಪಟ್ಟ ಕಚೇರಿಗೆ ನೀಡುವಂತಹ ಒಂದು ವ್ಯವಸ್ಥೆಯು ಕೂಡ ಇರುತ್ತದೆ. ಸ್ಪರ್ಧಾರ್ಥಿಗಳೇ, ಈಗಾಗಲೇ ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ರೀತಿಯ ಕ್ಲಾಸ್ ಗಳನ್ನ ಮಾಡಿದ್ದೇನೆ. ಅದರಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಂತ್ರ ಅಂತ ಹೇಳಿ ಒಂದು ಕ್ಲಾಸ್ ಅನ್ನ ಮಾಡಿದ್ದೇನೆ. ಅದನ್ನ ನೋಡಿ ಅದರಲ್ಲಿರುವಂತಹ ಎಲ್ಲ ಅಪ್ಲಿಕೇಶನ್ಸ್ ಗಳನ್ನ ನೀವು ಯೂಸ್ ಮಾಡಿಕೊಂಡು ಮುಂಬರುವಂತಹ ಈ ಒಂದು ನೇಮಕಾತಿ ಕೆಎ ಅವರು ನಡೆಸ್ತಕ್ಕಂತ ಪೊಲೀಸ್ ಇಲಾಖೆ ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಇರುವಂತಹ 3991 ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನ ನಿಮ್ಮದಾಗಿಸಿಕೊಳ್ಳಿಕ್ಕೆ ಒಂದು ಸುವರ್ಣಾವಕಾಶ. ಈ ಒಂದು ಅವಕಾಶವನ್ನ ಪಡೆದುಕೊಳ್ಳಿಕ್ಕೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ನಿರಂತರವಾದ ಕ್ಲಾಸ್ಗಳನ್ನ ನಿಮಗಾಗಿ ಮಾಡ್ತಾ ಇದ್ದೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಂಡು ಮುಂಬರುವ ಎಲ್ಲಾ ಈ ಒಂದು ನೇಮಕಾತಿಯಲ್ಲಿ ನೀವು ಎಲ್ಲರೂ ನೇಮಕಾತಿಗೊಳ್ರಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಹೀಗೆ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟವಾಗಿದ್ರೆ ಸೊ ನಾನು ಮಾಡಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಕ್ಲಾಸಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನೆಲ್ನ ಚಂದಾದಾರರಾಗಿ ಮುಂಬರುವ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ವಿವಿಧ ರೀತಿಯ ಕ್ಲಾಸ್ಗಳನ್ನ ನಾನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ.